आनतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 10ನೇ ಅಧ್ಯಾಯದಲ್ಲಿ ಇವತ್ತು 23ನೇ ಶ್ಲೋಕ. ಕುರುತೆ ಪ್ರೇತ ಕಾರ್ಯಾಣಿ ಪಿತುಪೂತಸ್ಯ ಸರ್ವಶಃ ಮದಂಗಸ್ಪರ್ಶನೇನಾಂಗ ಲೋಕಾನ್ ಯಾಸ್ಯತಿ ಸುಪ್ರಜಾಃ. ಭಗವಂತ ನರಸಿಂಹ ಪ್ರಹ್ಲಾದನಿಗೆ ಹೇಳ್ತಾ ಇದ್ದಾನೆ, ಹಿಂದೆ ಪ್ರಹ್ಲಾದ ಕೇಳಿದ್ದ, ನನ್ನ ತಂದೆ ಬಹಳ ತಪ್ಪು ಮಾಡಿಬಿಟ್ಟ, ನಿನ್ನ ನಿಂದನೆಯನ್ನ ಬಹಳವಾಗಿ ಮಾಡಿದಾನೆ, ಅವನನ್ನ ಪವಿತ್ರನನ್ನಾಗಿ ಮಾಡು ಅಂತ ಕೇಳಿದ್ದಕ್ಕೆ, ನೀನು ಹುಟ್ಟಿದ್ರಿಂದಲೇನೆ ಅವನ ಕುಲವೇ ಪಾವನವಾಗಿದೆ, ಭಗವದ್ಭಕ್ತರ ಸಂಪರ್ಕವಾದಂತಹ ದೇಶಗಳೇ ಪವಿತ್ರವಾಗಿ ಬಿಡ್ತಾವೆ, ಲೋಕದಲ್ಲಿ ನೀನು ಉತ್ತಮ ಭಕ್ತನಾಗಿ ಪ್ರಸಿದ್ಧಿಯನ್ನು ಪಡಿತಿದ್ದಿ, ನಿನ್ನನ್ನೇ ಎಲ್ಲರೂ ಅನುಸರಿಸಬೇಕು, ನೀನೇ ಎಲ್ಲ ಭಕ್ತರಿಗೆ ಆದರ್ಶಪ್ರಾಯನಾಗಬೇಕು ಅಂತ ಇಷ್ಟು ಹೇಳಿದ್ದ. ಹಾಗೆ ಮಾತನ್ನು ಮುಂದುವರಿಸ್ತಾ, ಈಗ ನೀನು ನಿನ್ನ ತಂದೆಯ ಪ್ರೇತ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸು, ಉತ್ತರ ಕ್ರಿಯೆ ಏನಿದೆ ಆ ಎಲ್ಲ ಕಾರ್ಯಗಳನ್ನ ಮಾಡು. ಯಾಕೆ ಅಂದರೆ ಅವನು ಶುದ್ಧ ಆಗಿದ್ದಾನೆ, ಇವಾಗ ನನ್ನ ಮೈಯ ಸ್ಪರ್ಶದಿಂದಲೇನೆ ಪೂರ್ತಿಯಾಗಿ ಪರಿಶುದ್ಧನಾಗಿದ್ದಾನೆ. ನಿನ್ನಂತಹ ಉತ್ತಮನಾದ ಮಗನನ್ನ ಪಡೆದದ್ರಿಂದ ಉತ್ತಮ ಲೋಕವನ್ನೂ ಕೂಡ ಅವನು ಪಡಿತಾನೆ. ಹಾಗಾಗಿ ನೀನು ಅವನಿಗೆ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡು ಅಂತ ನರಸಿಂಹ ಪ್ರಹ್ಲಾದನಿಗೆ ಹೇಳ್ತಾ ಇದ್ದಾನೆ. ಕುರುತೆ ಪ್ರೇತ ಕಾರ್ಯಾಣಿ ಪಿತುಪೂತಸ್ಯ ಸರ್ವಶಃ ಮದಂಗಸ್ಪರ್ಶನೇನಾಂಗ ಲೋಕಾನ್ ಯಾಸ್ಯತಿ ಸುಪ್ರಜಾಃ ಪಿತ್ರ್ಯಂ ಚ ಸ್ಥಾನಮಾತಿಷ್ಠ ಯಥೋಕ್ತಂ ಬ್ರಹ್ಮವಾದಿಭಿಃ ಮಯ್ಯಾವೇಶ್ಯ ಮನಸ್ತಾತ ಕುರು ಕರ್ಮಾಣಿ ಮತ್ಪರಃ. ಗುರುಗಳೇ ತಾತ್ಪರ್ಯ ಹೇಳಲ್ಲ ಅದಕ್ಕೆ.
ಕುರುತೆ ಪ್ರೇತ ಕಾರ್ಯಾಣಿ. ಇಲ್ಲಿ ಪ್ರೇತ ಕಾರ್ಯವನ್ನು ಮಾಡು, ನಿನ್ನ ತಂದೆ ನನ್ನ ಸ್ಪರ್ಶದಿಂದಲೇನೆ ಅವನು ಪವಿತ್ರ ಆಗಿದ್ದಾನೆ ಅಂತ ನರಸಿಂಹ ಹೇಳ್ತಾ ಇದ್ದಾನೆ. ಇಲ್ಲೊಂದು ಪ್ರಶ್ನೆ ಬರ್ತದೆ. ಭಗವಂತನ ಸ್ಪರ್ಶದಿಂದಲೇ ಪವಿತ್ರ ಆಗಿದ್ದಾನೆ ಅಂತ ಅನ್ನೋದಾದ್ರೆ, ಹಿಂದೆ ಮಧುಕೈಟಭರು ಕೂಡ ಭಗವಂತನ ತೊಡೆಯಲ್ಲೇನೆ ಅವರು ತಲೆ ಕಡಿದು ಸತ್ತಿದ್ರು. ಶಿರಚ್ಛೇದವನ್ನ ಮಾಡಿದ್ದ ಭಗವಂತ. ಆವಾಗಲೂ ಅವರು ಭಗವಂತನ ತೊಡೆಯಲ್ಲೇ ಸತ್ತವರು. ಆದರೆ ಅವರಿಗೆ ಸದ್ಗತಿ ಆಗಿಲ್ಲ, ಅವರು ಅಂಧಂತಮಸ್ಸಿಗೆ ಹೋಗಿ ಬಿದ್ದಿದ್ದಾರೆ. ಈ ಹಿರಣ್ಯಕಶಿಪುನು ಕೂಡ ಭಗವಂತನ ತೊಡೆಯಲ್ಲೇ ಸತ್ತವನು. ಇವನು ಮಾತ್ರ ಉತ್ತಮ ಲೋಕಕ್ಕೆ ಹೋಗೋದು ಹೇಗೆ? ಇಲ್ಲಿ ಭಗವಂತ ಮದಂಗ ಸ್ಪರ್ಶನೇನ ಅಂತ ಹೇಳಿದ್ದಾನೆ. ನನ್ನ ಸ್ಪರ್ಶದಿಂದ, ನನ್ನ ಮೈಯ ಸ್ಪರ್ಶದಿಂದ ಪರಿಶುದ್ಧನಾಗಿದ್ದಾನೆ, ಉತ್ತಮ ಲೋಕಗಳಿಗೆ ಹೋಗ್ತಾನವನು ಅಂತ ಹೇಳ್ತಾ ಇದ್ದಾನೆ ನರಸಿಂಹ. ಹಿಂದೆ ಮಧುಕೈಟಭರು ಕೂಡ ಹೀಗೆ ತಾನೇ, ಭಗವಂತನ ಸ್ಪರ್ಶದಿಂದಲೇನೆ ಅವನ ತೊಡೆ ಮೇಲೆ ಸತ್ತವರು. ಅವರು ಮಾತ್ರ ಮೋಕ್ಷಕ್ಕೆ ಹೋಗಲಿಲ್ಲ, ಅವರು ಅಂಧಂತಮಸ್ಸಿಗೆ ಹೋಗಿದ್ದಾರೆ. ಇವನು ಮಾತ್ರ ಉತ್ತಮ ಲೋಕಕ್ಕೆ ಹೋಗ್ತಾನೆ ಅಂತ ಹೇಗೆ ಹೇಳಿದರು ಅನ್ನೋ ಪ್ರಶ್ನೆಗೆ ಸಮಾಧಾನವನ್ನ ಸ್ಕಂದ ಪುರಾಣದಲ್ಲಿ ಇದೆ. ಅದನ್ನ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ತೋರಿಸಿದ್ದಾರೆ. ಮಧುಕೈಟಭೌ ಭಕ್ತ್ಯಭಾವಾದೂರೌ ಭಗವತೋ ಮೃತೌ ತಮಯೇವ ಕ್ರಮಾದಾಪ್ತೌ ಭಕ್ತ್ಯಾ ಚೈದ್ಯೋ ಹರಿಂ ಯಯೌ. ಇದು ಸ್ಕಂದ ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯ. ಮಧುಕೈಟಭರು ಸ್ವಾಭಾವಿಕವಾಗೇ ಅವರು ದಾನವರು, ಅವರಿಗೆ ಭಗವಂತನಲ್ಲಿ ಭಕ್ತಿ ಇರಲಿಲ್ಲ. ಆದ್ರಿಂದ ಭಗವಂತನ ತೊಡೆಯಲ್ಲಿ ಅವರು ಸತ್ತರೂ ಕೂಡ ಅವರು ಕ್ರಮವಾಗಿ ಅಂಧಂತಮಸ್ಸಿಗೆ ಹೋದರು. ಶಿಶುಪಾಲ ಸ್ವಭಾವತಃ ಒಬ್ಬ ಭಕ್ತ, ಅವನಲ್ಲಿ ಭಕ್ತಿ ಇತ್ತು. ಸ್ವಾಭಾವಿಕವಾಗಿಯೇ ಭಗವದ್ಭಕ್ತಿ ಅಂತನ್ನೋದು ಶಿಶುಪಾಲನಿಗೆ ಇತ್ತು. ಆದ್ರಿಂದ ಅವನು ಹಿರಣ್ಯಕಶಿಪುವಿನ ಈ ಜನ್ಮದಲ್ಲಿ ನರಸಿಂಹನ ತೊಡೆಯ ಮೇಲೆ ಅವನ ಭಗವಂತನ ಸ್ಪರ್ಶ ಆಗಿದ್ದರಿಂದ ಕ್ರಮವಾಗಿ ಅವನಿಗೆ ವಿಷ್ಣು ಲೋಕ ಪ್ರಾಪ್ತಿ ಆಯಿತು ಅಂತ ಆ ಅಭಿಪ್ರಾಯ. ಕ್ರಮವಾಗಿ ವಿಷ್ಣು ಪ್ರಾಪ್ತಿ ಆಗಬೇಕು ಅಂತಾದ್ರೆ ವಿಷ್ಣು ಭಕ್ತಿಯೇ ಮುಖ್ಯವಾದ ಕಾರಣ. ಆ ವಿಷ್ಣು ಭಕ್ತಿ ಇದ್ದರೆ ಅದಕ್ಕೆ ಅಂಗವಾಗಿ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಭಗವಂತನ ಅಂಗಸ್ಪರ್ಶ ಅಂತನ್ನೋದು ಇನ್ನೂ ಹೆಚ್ಚಿನ ಫಲಕ್ಕೆ ಕಾರಣ ಆಗ್ತದೆ. ಈಗ ಅಮೃತಕ್ಕೆ ಪರಿಮಳವೂ ಸೇರ್ಕೊಂಡ್ರೆ ಹೆಚ್ಚು ಹೇಗೆ ಫಲಕಾರಿ ಆಗ್ತದೋ ಹಾಗೆ ವಿಷ್ಣು ಭಕ್ತಿಯೇ ಮುಖ್ಯವಾದ ಕಾರಣ. ಭಗವಂತನನ್ನ ಪಡಿಲಿಕ್ಕೆ ಮೋಕ್ಷ ಆಗಬೇಕು ಅಂದ್ರೆ ವಿಷ್ಣು ಭಕ್ತಿಯೇ ಪ್ರಧಾನ ಕಾರಣ. ಅದರ ಜೊತೆಗೆ ಭಗವಂತನ ಅಂಗಸ್ಪರ್ಶನೂ ಆಯ್ತು ಅಂದ್ರೆ ಇನ್ನೂ ಬೇಗ ಹೆಚ್ಚು ಫಲ ಸಿಗತ್ತೆ ಅಂತ ಅಭಿಪ್ರಾಯ. ಆ ಅಭಿಪ್ರಾಯದಿಂದಲೇ ಇಲ್ಲಿ ಮದಂಗ ಸ್ಪರ್ಶನೇನ ಅನ್ನೋದನ್ನ ಹೊಗಳಿದ್ದು. ಭಗವಂತನ ಅಂಗಸ್ಪರ್ಶ ಅಂತ ಅನ್ನೋದು ವಿಷ್ಣು ಭಕ್ತಿ ಇರೋರಿಗೆ ಮದಂಗ ಸ್ಪರ್ಶ, ಭಗವಂತನ ಅಂಗಸ್ಪರ್ಶ ಆಯ್ತು ಅಂದ್ರೆ ಇನ್ನೂ ಹೆಚ್ಚಿನ ಫಲ ದೊರಕ್ತದೆ ಅನ್ನೋದು ತಾತ್ಪರ್ಯ. ಹಾಗಾಗಿ ಕೇವಲ ಮದಂಗ ಸ್ಪರ್ಶನೇನ ಅವನು ಒಳ್ಳೆಯ ಲೋಕಕ್ಕೆ ಹೋದ ಅಂತ ಆ ಅಭಿಪ್ರಾಯ ಇಟ್ಕೊಳ್ಬಾರ್ದು. ಪ್ರಧಾನವಾಗಿ ವಿಷ್ಣು ಭಕ್ತಿ ಇತ್ತು ಅವನಲ್ಲಿ ಅದು ಅನ್ನೋದು ನಾವು ಗಮನಿಸಬೇಕು. ಇದು ನಮಗೆ ಈ ಸ್ಕಂದ ಪುರಾಣದ ವಾಕ್ಯದಿಂದ ಗೊತ್ತಾಗ್ತದೆ. ಕ್ರಮವಾಗಿ, ಮತ್ತೆ ಅವರು ಕೂಡ ಕ್ರಮವಾಗಿಯೇ ಹೋಗಿದ್ದು ಅಂಧಂತಮಸ್ಸಿಗೆ, ಇವನು ಕ್ರಮವಾಗಿ ಅಂದ್ರೆ ಈಗಲೇ ಅವನು ವಿಷ್ಣುವನ್ನು ಪಡೆದದ್ದಲ್ಲ, ಈ ಜನ್ಮದಲ್ಲೇ ಅಲ್ಲ, ಇನ್ನೂ 2 ಜನ್ಮಗಳಿದ್ದಾವೆ.
ಅದಾದ ಮೇಲೆ ಕ್ರಮವಾಗಿ ಅವನು ಹೋಗ್ತಾನೆ. ಅದಕ್ಕೆ ಶಿಶುಪಾಲ ಅಂತ ಅಲ್ಲಿ ಹೇಳಿದ್ದಾರೆ. ಚೈದ್ಯೋ ಚೈದ್ಯೋ ಹರಿಂ ಅಂತ ಅಲ್ಲಿ ಶಿಶುಪಾಲನನ್ನೇ ಹೇಳಿದ್ದಾರೆ. ಯಾಕೆಂದ್ರೆ ಆ ಜನ್ಮದಲ್ಲಿ ಅವನಿಗೆ ಮೋಕ್ಷ ಆಗಿದ್ದು, ಈಗಲ್ಲ. ಇಲ್ಲಿ ಭಗವಂತನ ಅಂಗಸ್ಪರ್ಶ ಆಯಿತು, ಅದು ಮತ್ತೆ ಇನ್ನೊಂದು ಜನ್ಮ ಬರಲಿಕ್ಕೆ ಕಾರಣ ಆಯಿತು. ಕೂಡಲೇ ಮತ್ತೆ ಕೆಲವು ಕಾಲದಲ್ಲಿ ಮತ್ತೊಂದು ಜನ್ಮ ಬರ್ತದೆ, ರಾವಣನಾಗ್ತಾನೆ. ಅದಾಗಿ ಸ್ವಲ್ಪ ಸಮಯದಲ್ಲಿ ಮತ್ತೊಂದು ಜನ್ಮ ಬಂದು ಚೈದ್ಯನಾಗಿ ಆಮೇಲೆ ಮೋಕ್ಷ ಅಂತ ಈ ಕ್ರಮ ಇಟ್ಟುಕೊಳ್ಬೇಕು. ಪಿತ್ರ್ಯಂ ಚ ಸ್ಥಾನಮಾತಿಷ್ಠ ಯಥೋಕ್ತಂ ಬ್ರಹ್ಮವಾದಿಭಿಃ ಮಯ್ಯಾವೇಶ್ಯ ಮನಸ್ತಾತ ಕುರು ಕರ್ಮಾಣಿ ಮತ್ಪರಃ. ಮತ್ತೆ ಪ್ರಹ್ಲಾದನಿಗೆ ಭಗವಂತ ಹೇಳ್ತಾನೆ, ನೀನು ಆ ತಂದೆಯ ಸಿಂಹಾಸನವನ್ನು ಕೂಡ ಏರು. ತಂದೆಯ ಸಿಂಹಾಸನದಲ್ಲಿ ಇದ್ದು ನೀನು ಪ್ರೇತ ಕಾರ್ಯ ಎಲ್ಲ ಮುಗಿಸಿ ತಂದೆಯ ಸಿಂಹಾಸನವನ್ನ ಏರಿ ರಾಜ್ಯಭಾರ ಮಾಡು, ದೈತ್ಯ ಚಕ್ರವರ್ತಿಯಾಗಿ ಮೆರಿ. ರಾಜ್ಯಭಾರ ಮಾಡುವ ಸಮಯದಲ್ಲಿ ವೈದಿಕರು ಬ್ರಾಹ್ಮಣರು ಎಲ್ಲರೂ ಹೇಳುವಂತೆ ನನ್ನಲ್ಲೇ ಮನಸ್ಸನ್ನ ಇಟ್ಟು ತತ್ಪರತೆಯಿಂದ ರಾಜ್ಯಭಾರ ಕಾರ್ಯಗಳನ್ನು ನಡೆಸು. ಹಿಂದೆ ಅನೇಕ ಯಜ್ಞ ಯಾಗಗಳನ್ನು ಮಾಡು ಅಂತ ಹೇಳಿದ್ದಾನೆ. ಅದು ಪ್ರಧಾನವಾಗಿರ್ತಕ್ಕಂತಹ ಕೆಲಸಗಳು, ರಾಜನಾಗಿ ಇದ್ದ ಮೇಲೆ ಆಗಬೇಕಾದಂತಹ ಕೆಲಸಗಳು. ಹಾಗೆ ಪ್ರಧಾನವಾಗಿ ರಾಜ್ಯಭಾರ ಕಾರ್ಯಗಳನ್ನು ಮಾಡುವಾಗ ನನ್ನಲ್ಲಿ ಪರತೆ ಇರಬೇಕು. ಮತ್ಪರನಾಗಿ ಎಲ್ಲ ಕರ್ಮಗಳನ್ನು ಮಾಡು ಅಂತ ನರಸಿಂಹದೇವರು ಆಜ್ಞೆ ಮಾಡ್ತಾ ಇದ್ದಾರೆ ಪ್ರಹ್ಲಾದನಿಗೆ. ಸಿಂಹಾಸನದಲ್ಲಿ ಇದ್ದು ನೀನು ದೈತ್ಯ ಚಕ್ರವರ್ತಿ ಆಗಬೇಕು ಅಂತನ್ನೋದು ನರಸಿಂಹದೇವರ ಆಜ್ಞೆ. ಹಾಗಾಗಿ ಈ ಇಡೀ ಮನ್ವಂತರಗಳ ಕಾಲ ಪ್ರಹ್ಲಾದ ಮುಂದೆ ಹಿರಣ್ಯಕಶಿಪುವಿನ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡ್ತಾನೆ. ಪ್ರಹ್ಲಾದ ರಾಜರು ಆಗ್ತಾರೆ. ಪಿತ್ರ್ಯಂ ಚ ಸ್ಥಾನಮಾತಿಷ್ಠ ಯಥೋಕ್ತಂ ಬ್ರಹ್ಮವಾದಿಭಿಃ ಮಯ್ಯಾವೇಶ್ಯ ಮನಸ್ತಾತ ಕುರು ಕರ್ಮಾಣಿ ಮತ್ಪರಃ. ನಾರದ ಉವಾಚ ಪ್ರಹ್ಲಾದೋಪಿ ತಥಾ ಚಕ್ರೆ ಪಿತೃಯತ್ಸಾಂಪರಾಯಿಕಂ ಯಥಾಹ ಭಗವಾನ್ ರಾಜನ್ ಅಭಿಷಿಕ್ತೋ ದ್ವಿಜೋತ್ತಮೈಃ. ಪ್ರಹ್ಲಾದಸ್ತು ತಥಾ ಕಾರ್ಷೀದ್ರಾಜ್ಯಂ ನಿಹತಕಂಟಕಂ. ನಾರದ ಮಹರ್ಷಿಗಳು ಪ್ರಹ್ಲಾದನ ಚರಿತ್ರೆಯನ್ನ, ಈ ನರಸಿಂಹದೇವರ ಚರಿತ್ರೆಯನ್ನ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನು ಮುಂದುವರೆಸ್ತಾ ಹೇಳ್ತಾರೆ. ಹೀಗೆ ಪ್ರಹ್ಲಾದ ಭಗವಂತನಿಂದ ಆದೇಶವನ್ನ ಸ್ವೀಕಾರ ಮಾಡಿ ತಂದೆಯ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿದ. ಬ್ರಾಹ್ಮಣೋತ್ತಮರಿಂದ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ನಿಷ್ಕಂಟಕವಾಗಿ ರಾಜ್ಯಭಾರವನ್ನು ಕೂಡ ನಡೆಸಿದ ಅಂತ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಪ್ರಹ್ಲಾದೋಪಿ ತಥಾ ಚಕ್ರೆ ಪಿತೃಯತ್ಸಾಂಪರಾಯಿಕಂ ಯಥಾಹ ಭಗವಾನ್ ರಾಜನ್ ಅಭಿಷಿಕ್ತೋ ದ್ವಿಜೋತ್ತಮೈಃ. ಪ್ರಹ್ಲಾದಸ್ತು ತಥಾ ಕಾರ್ಷೀದ್ರಾಜ್ಯಂ ನಿಹತಕಂಟಕಂ. ಪ್ರಸಾದ ಸುಮುಖಂ ದೃಷ್ಟ್ವಾ ಬ್ರಹ್ಮಾ ನರಹರಿಂ ಹರಿಂ ಸ್ತುತ್ವಾ ವಾಗ್ಭಿಃ ಪವಿತ್ರಾಭಿಃ ಪ್ರಾಹ ದೇವಾದಿಭಿರ್ವೃತಃ. ಭಗವಂತ ನರಸಿಂಹ ರೂಪಿಯಾಗಿ ಅವತಾರ ಮಾಡಿ ಪ್ರಸನ್ನ ಮುಖನಾಗಿ ಪ್ರಹ್ಲಾದನನ್ನ ನೋಡಿದ್ದಾನೆ. ಪ್ರಹ್ಲಾದನ ಕಡೆಗೆ ಆ ನರಸಿಂಹರೂಪಿ ಭಗವಂತನ ಆ ಪ್ರಸನ್ನವಾದ ಮುಖವನ್ನ ಎಲ್ಲ ದೇವತೆಗಳು ನೋಡಿದ್ದಾರೆ.
ಮೊದಲು ಉಗ್ರ ರೂಪದಿಂದ ನರಸಿಂಹನನ್ನ ನೋಡಿದ ಎಲ್ಲಾ ದೇವತೆಗಳು ಕೂಡ ಈಗ ಪ್ರಹ್ಲಾದನ ಜೊತೆಯಲ್ಲಿ ಇರುವಂತಹ ನರಸಿಂಹ, ಪ್ರಸನ್ನನಾದ ನರಸಿಂಹನನ್ನ ಎಲ್ಲಾ ದೇವತೆಗಳು ನೋಡಿದರು. ಅವರೆಲ್ಲರಿಂದ ಕೂಡಿದವನಾಗಿ ಆ ಭಗವಂತ ಪವಿತ್ರವಾದ ಮಾತುಗಳಿಂದ ಸ್ತೋತ್ರ ಮಾಡಿಸ್ಕೊಳ್ತಾ ಇದ್ದಾನೆ. ಆ ಎಲ್ಲ ದೇವತೆಗಳು ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾರೆ ಇವನನ್ನ ನರಸಿಂಹನನ್ನ. ಪ್ರಹ್ಲಾದನನ್ನ ನೋಡಿ ಒಳ್ಳೆ ಮಂದಹಾಸದಿಂದ ಕೂಡಿದ ಪ್ರಸನ್ನ ಮುಖನಾದ ಭಗವಂತನನ್ನ ನೋಡಿ ಮತ್ತೆ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದರು. ಪ್ರಸಾದ ಸುಮುಖಂ ದೃಷ್ಟ್ವಾ ಬ್ರಹ್ಮಾ ನರಹರಿಂ ಹರಿಂ ಸ್ತುತ್ವಾ ವಾಗ್ಭಿಃ ಪವಿತ್ರಾಭಿಃ ಪ್ರಾಹ ದೇವಾದಿಭಿರ್ವೃತಃ. ಬ್ರಹ್ಮೋವಾಚ ದೇವದೇವಾಖಿಲಾಧ್ಯಕ್ಷ ಭೂತಭಾವನ ಪೂರ್ವಜ ದಿಷ್ಟ್ಯಾ ತೇ ನಿಹತಃ ಪಾಪೋ ಲೋಕ ಸಂತಾಪನೋಸುರಃ. ಬ್ರಹ್ಮದೇವರು ನರಸಿಂಹನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವದೇವ, ಅಖಿಲಾಧ್ಯಕ್ಷ, ಭೂತಭಾವನ, ಪೂರ್ವಜ, ಇದೆಲ್ಲ ಭಗವಂತನನ್ನ ಗುಣಗಳಿಂದ ಹೊಗಳ್ತಾ ಇದ್ದಾರೆ. ದೇವದೇವ ಅಂದ್ರೆ ಎಲ್ಲ ದೇವತೆಗಳಿಗೂ ದೇವನಾಗಿರ್ತಕ್ಕಂಥವನೇ, ಎಲ್ಲರಿಗೂ ಒಡೆಯನಾದವನೇ, ಸರ್ವೇಶ್ವರ ನೀನು. ಅಖಿಲಾಧ್ಯಕ್ಷ ಅಂದ್ರೆ ಎಲ್ಲರಿಗೂ ಒಡೆಯ. ಭೂತಭಾವನ, ಎಲ್ಲ ಜೀವಿಗಳಿಗೆ ಸೃಷ್ಟಿಯನ್ನ ಮಾಡ್ತಕ್ಕಂಥವನು ನೀನು. ಭೂತ ಅಂದ್ರೆ ಸಕಲ ಪ್ರಾಣಿಗಳು, ಅವುಗಳ ಭಾವನ ಅಂತಂದ್ರೆ ಸೃಷ್ಟಿಕರ್ತ ಅಂತ ಅರ್ಥ, ಉತ್ಪತ್ತಿಗೆ ಕಾರಣ. ಭೂತಭಾವನ ಅಂತಂದ್ರೆ ಎಲ್ಲಾ ಜೀವರುಗಳ ಉತ್ಪತ್ತಿಗೆ ಕಾರಣನಾಗಿರ್ತಕ್ಕಂಥವನೇ. ಪೂರ್ವಜ ಅಂದ್ರೆ ಅನಾದಿ ಪುರುಷನಾಗಿರ್ತಕ್ಕಂಥವನೇ. ಲೋಕ ಸಂತಾಪನಾದಂತಹ ಈ ಅಸುರ, ಲೋಕಕಂಟಕನಾಗಿರ್ತಕ್ಕಂತಹ ಪಾಪಿಯಾದ ಈ ಅಸುರನನ್ನ ನೀನು ಸುಖವಾಗಿ ಸಂಹಾರ ಮಾಡಿದಿ. ದಿಷ್ಟ್ಯಾತೆ ನಿಹತಃ ಪಾಪಃ. ದೇವದೇವಾಖಿಲಾಧ್ಯಕ್ಷ ಭೂತಭಾವನ ಪೂರ್ವಜ ದಿಷ್ಟ್ಯಾತೆ ನಿಹತಃ ಪಾಪೋ ಲೋಕ ಸಂತಾಪನೋಸುರಃ. ಯೋಸೌ ಲಬ್ಧವರೋ ಮತ್ತೋ ನವಧ್ಯ ಮಮ ಸೃಷ್ಟಿಭಿಃ ತಪೋ ಯೋಗ ಬಲೋನ್ನದ್ಧಃ ಸಮಸ್ತ ನಿಗಮಾನಹನ್. ಇವನು, ಈ ಅಸುರ, ನಾನು ಸೃಷ್ಟಿ ಮಾಡಿದ ಯಾವ ಜೀವಿಯಿಂದಲೂ ಸಾಯಬಾರದು ಅಂತ ವರ ಕೇಳ್ಕೊಂಡಿದ್ದ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರ ಹತ್ರ ವರ ಕೇಳುವಾಗ ಹಿರಣ್ಯಕಶಿಪು ಕೇಳಿದ್ದು, ನಿನ್ನಿಂದ ಸೃಷ್ಟಿಯಾದ ಯಾವ ಪ್ರಾಣಿಯಿಂದಲೂ ನನಗೆ ಸಾವು ಬರಬಾರದು ಅಂತ ಕೇಳ್ಕೊಂಡಿದ್ದ. ಅದನ್ನ ಇಲ್ಲಿ ನೆನಪಿಸ್ತಾನೆ, ನೆನಪು ಮಾಡ್ಕೊಳ್ತಾರೆ ಬ್ರಹ್ಮದೇವರು. ನಾನು ಸೃಷ್ಟಿ ಮಾಡಿದ ಯಾವ ಜೀವಿಯಿಂದಲೂ ತಾನು ಸಾಯಬಾರದು ಅಂತ ನನ್ನಿಂದ ವರ ಪಡ್ಕೊಂಡಿದ್ದ. ಆ ರೀತಿ ವರ ಪಡ್ಕೊಂಡು ತಪೋಯೋಗ ಬಲೋನ್ನದ್ದ, ತಪಸ್ಸು, ಯೋಗ ಶಕ್ತಿ, ಬಲ, ಪರಾಕ್ರಮಗಳು ಇವುಗಳಿಂದ ಮತ್ತನಾಗಿ ಬಿಟ್ಟಿದ್ದ. ಮಾಡಿ ಅವನು ಸಮಸ್ತ ನಿಗಮಾನ್, ಎಲ್ಲ ವೈದಿಕ ಕಾರ್ಯಗಳಿಗೆ ಅಡ್ಡಿಯಾಗಿ ಬಿಟ್ಟಿದ್ದ. ಯಾರೂ ಉತ್ತಮವಾದ ವೈದಿಕ ಕಾರ್ಯಗಳನ್ನ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ನಿಗಮಾನ್ ಅಹನ್, ಎಲ್ಲ ವೈದಿಕ ಕಾರ್ಯಗಳಿಗೆ, ಯಜ್ಞಯಾಗಗಳಿಗೆ ಅಡ್ಡಿಯಾಗಿ ಬಿಟ್ಟಿದ್ದ. ಯಾರು ಕೂಡ ಆ ರೀತಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅದನ್ನ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವನು. ಅಂತಹ ಆ ಅಸುರನನ್ನ ನೀನು ಆರಾಮವಾಗಿ ಸಂಹಾರ ಮಾಡಿದಿ ಅಂತ ಹಿಂದಿನ ಶ್ಲೋಕದಿಂದ ಅನ್ವಯ.
ಯೋಸೌ ಲಬ್ಧವರೋ ಮತ್ತೋ ನಬದ್ಧೋ ಮಮ ಸೃಷ್ಟಿಭಿಃ ತಪೋ ಯೋಗಬಲೋನ್ನದ್ದಃ ಸಮಸ್ತ ನಿಗಮಾನಹನ್ ದಿಷ್ಟ್ಯಾಸ್ಯ ತನಯಃ ಸಾಧುಃ ಮಹಾಭಾಗವತೋರ್ಭಕಃ ತ್ವಯಾ ವಿಮೋಚಿತೋ ಮೃತ್ಯೋಃ ದಿಷ್ಟ್ಯಾತ್ರಾತಸ್ತ್ವಯಾಧುನಾ. ಅದೃಷ್ಟವಶಾತ್ ಆ ದುಷ್ಟನಾದಂತಹ ಅಸುರನಿಂದ ಅವನ ಮಗ ಸಾಯಲಿಲ್ಲ. ಅವನನ್ನು ಸಾಯಿಸಿಬಿಡ್ತೇನೆ ಅಂತ ಹೊರಟಿದ್ದ. ಆದರೆ ಮಹಾಭಗವದ್ಭಕ್ತ ಸಜ್ಜನ ಆ ಬಾಲಕ, ಅವನನ್ನು ನೀನು ಮೃತ್ಯುವಿನಿಂದ ಪಾರು ಮಾಡಿಬಿಟ್ಟಿ, ರಕ್ಷಣೆ ಮಾಡಿಬಿಟ್ಟಿ ಅವನನ್ನ. ಆ ಹುಡುಗನ ಅದೃಷ್ಟ ಚೆನ್ನಾಗಿತ್ತು. ದಿಷ್ಟ್ಯಾ ತ್ರಾತಃ, ಆ ಮಗುವಿನ ಅದೃಷ್ಟ ತುಂಬಾ ಚೆನ್ನಾಗಿತ್ತು. ಬಹಳ ಉತ್ತಮ ಬಾಲಕ, ಒಳ್ಳೆ ಭಕ್ತ, ನಿನ್ನ ಭಕ್ತ ಒಳ್ಳೆ ಹುಡುಗ. ಅವನನ್ನ ನೀನು ಆ ತಂದೆಯೇ ಅವನನ್ನ ಸಾಯಿಸಬೇಕು ಅಂತ ಹೊರಟಿದ್ದ. ಅದೃಷ್ಟವಶಾತ್ ನೀನು ಅವನನ್ನ ಪಾರು ಮಾಡಿಬಿಟ್ಟಿ. ದಿಷ್ಟ್ಯಾಸ್ಯ ತನಯಃ ಸಾಧುಃ ಮಹಾಭಾಗವತೋರ್ಭಕಃ ತ್ವಯಾ ವಿಮೋಚಿತೋ ಮೃತ್ಯೋಃ ದಿಷ್ಟ್ಯಾತ್ರಾತಸ್ತ್ವಯಾಧುನಾ. ಏತದ್ವಪುಸ್ತೆ ಭಗವನ್ ಧ್ಯಾಯತ ಪ್ರಯತಾತ್ಮನಃ ಸರ್ವತೋ ಗೋಪ್ತೃ ಸಂತ್ರಾಸಾನ್ ಮೃತ್ಯೋರಪಿ ಜಿಘಾಂಸತಃ. ಅಲೇ ಭಗವಂತನೇ, ನೀನೇನು ಈ ರೂಪವನ್ನು ತಾಳಿದ್ದಿ, ನರಸಿಂಹ ರೂಪ. ಇಂತಹ ಈ ನರಸಿಂಹ ರೂಪವನ್ನ ಯಾರು ಭಕ್ತಿಯಿಂದ ತಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಧ್ಯಾನ ಮಾಡ್ತಾರೋ ಅಂಥವರಿಗೆ ಎಲ್ಲ ರೀತಿಯಾದ ಭಯದಿಂದ ರಕ್ಷಣೆಯನ್ನ ನೀಡುವಂತಹ ರೂಪ ಇದು ಅಂತ. ನರಸಿಂಹದೇವರ ಸ್ಮರಣೆಯನ್ನ ಮಾಡಿದರೆ ಸಾಕು. ಆ ನರಸಿಂಹ ರೂಪವನ್ನ ಯಾರು ಸ್ಮರಣೆ ಮಾಡ್ತಾರೋ, ಯಾರು ಭಕ್ತಿಯಿಂದ ಧ್ಯಾನ ಮಾಡ್ತಾರೋ, ಮನಸ್ಸನ್ನ ನಿಗ್ರಹ ಮಾಡಿಕೊಂಡು, ಧ್ಯಾಯತಃ ಪ್ರಯತಾತ್ಮನಃ, ಪ್ರಯತಾತ್ಮ ಅಂತಂದ್ರೆ ಮನೋನಿಗ್ರಹ, ಮನೋನಿಗ್ರಹ ಮಾಡಿಕೊಂಡು ಯಾರು ಈ ರೂಪವನ್ನ, ಏತದ್ವಪುಹು ಅಂದ್ರೆ ಈ ಶರೀರ, ನಿನ್ನ ಈ ಒಂದು ನರಸಿಂಹ ರೂಪವನ್ನ ಯಾರು ಧ್ಯಾನ ಮಾಡ್ತಾರೋ ಅಂಥವರಿಗೆ ಸರ್ವತೋ ಗೋಪ್ತೃ, ಎಲ್ಲಾ ರೀತಿಯಿಂದಲೂ ರಕ್ಷಣೆ ಮಾಡ್ತಿದ್ದಿ ನೀನು. ಎಂಥ ದೊಡ್ಡ ಭಯ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡ್ತಿದ್ದಿ, ಅವರಿಗೆ ರಕ್ಷಣೆಯನ್ನ ಕೊಡ್ತಿದ್ದಿ. ಅವರನ್ನ ಕೊಲ್ಲಿಕ್ಕೆ ಬರುವಂತಹ ಯಾರೇ ಇದ್ರೂ, ಅದು ಯಮನೇ ಆಗಿರ್ಲಿ, ಅವನಿಂದಲೂ ರಕ್ಷಣೆಯನ್ನು ಕೊಡುವಂಥದ್ದು ಈ ನಿನ್ನ ನರಸಿಂಹ ರೂಪ ಅಂತ. ಮೃತ್ಯೋರಪಿ ಜಿಘಾಂಸತಃ ಅಂತ, ಯಮನಿಂದಲೂ ಕೂಡ ರಕ್ಷಣೆಯನ್ನು ಕೊಡುವಂತಹ ರೂಪ ಇದು ಅಂತ. ಮರಣ ಬರುವಾಗ ಯಮ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಏನು ಬರ್ತಾನೆ, ಆ ಸಮಯದಲ್ಲಿ ಈ ನರಸಿಂಹದೇವರ ಸ್ಮರಣೆ ಮಾಡಿಬಿಟ್ರೆ ಭಕ್ತಿಯಿಂದ, ಯಮನೂ ಕೂಡ ಅಂಜಿ ಓಡಿ ಹೋಗ್ಬಿಡ್ತಾನೆ ಅಂತ ಅರ್ಥ. ಇದು ಸತ್ಯವಾದ ಮಾತು, ಬ್ರಹ್ಮದೇವರು ಹೇಳ್ತಾ ಇರೋ ಮಾತು. ಆದರೂ ಇಷ್ಟು ಜನ ಸಾಯ್ತಾ ಇದ್ದಾರಲ್ಲ ಲೋಕದಲ್ಲಿ ದಿನ ದಿನ ಅಂದ್ರೆ ಆ ಮರಣ ಸಮಯದಲ್ಲಿ ನರಸಿಂಹನ ಸ್ಮರಣೆ ಮಾಡಲಿಲ್ಲ ಅಂತ ಅರ್ಥ. ಅವರೆಲ್ಲ ಬರೋಲ್ಲ ಅದು. ಇವಾಗ ನಾವು ಅನ್ಕೊಳ್ತೇವೆ ಮಾಡೋಣ ಅಂತ, ಸಾಯೋ ಟೈಮಲ್ಲಿ ಬರೋದಿಲ್ಲ ಅದು. ಯಮ ಎದುರಿಗೆ ಬಂದು ನಿಂತಾಗ ನರಸಿಂಹನನ್ನ ಸ್ಮರಣೆ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಆ ಸಮಯದಲ್ಲಿ ಭಗವಂತ ತನ್ನ ಸ್ಮರಣೆಯನ್ನು ಕೊಡೋದಿಲ್ಲ. ಅದಕ್ಕೆ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಕೊಡು ಅಂತ ಕನಕದಾಸರು ಕೇಳಿದ್ದು. ಹುಟ್ಟಿಸಲೇಬೇಡ ಇನ್ನು, ಹುಟ್ಟಿಸಿದಕ್ಕೆ ಪಾಲಿಸಿನ್ನು ಎಲ್ಲ ಬರುತ್ತಲ್ಲ, ಎನ್ನ ಮರಣ ಸಮಯದಲ್ಲಿ ನಿನ್ನ ಹೇಳಿ. ನಾರಾಯಣ ಹಾಡಲಿ.
ಕೇಶವನಾಮ. ಕೇಶವನಾಮ. ಹೇಳ್ರಿ. ಹುಟ್ಟಿಸಲೇ ಬೇಡವೆಲ್ಲ, ಹುಟ್ಟಿಸದಕ್ಕೆ ಪಾಲಿಸಿಲ್ಲ, ಚರಣ ಭಜನೆ ಇಷ್ಟು ಮಾತ್ರ ಬೇಡುಕೊಂಬೆ ಅದಲ್ಲ, ಶ್ರೀಕೃಷ್ಣನೇ ಅಂತ ಬರುತ್ತೆ. ಎನ್ನ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಇನ್ನು ಮರಣ ಸಮಯದಲ್ಲಿ ನಿನ್ನ ಕರುಣೆ ಸ್ಮರಣೆ ಬರುವಂತೆ ಮಾಡೋ ಹೇ ಉಪೇಂದ್ರನೇ ಅಂತನ ಏನೋ ಬರ್ತಲ್ಲ. ಉಮಾ ಅವರೆಲ್ಲಿ? ಆಚಾರ ತೆಗಿತಾ ಇದ್ದೀನಿ ಆಚಾರ, ಬಾಯಿಗೆ ಬಂದ್ರೆ ಯಾಕೆ ಬಾಯಿಗೆ ಬರಲ್ವಾ? ಅಯ್ಯೋ ಬರಲ್ಲ ಅದು. ಏನ್ರಿ ದಿನ ಹೇಳ್ತೀರಿ? ದಿನ ಹೇಳ್ತೀವಿ, ಕೇಳುವಾಗ ಅದು ಬರಲ್ಲ. ಎನ್ನ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಒದಗುವಂತೆ ಮಾಡೋ ಶರಣು ಹೊಕ್ಕನಯ್ಯ ನಿನ್ನ, ಎನ್ನ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಸ್ಮರಿಸು ನಾರಾಯಣ. ಪಾಪ ಹೋಗುವಂತೆ ಮಾಡಿ ನಾರಾಯಣ ಯವನ ಬಾಧೆಯನ್ನು ಬಿಡಿಸೋ ತ್ರಿವಿಕ್ರಮ. ಅದು ಕಾಣಿಲ್ಲ. ಕಾಮಕ್ಕೆ ಏಸು ಜನ್ಮ ಬುದ್ಧಿ ಶೂನ್ಯನಾಗಿ ಎರಡನೇ ಲೈನೇ ಬರ್ತದೆ. ಶರಣು ಹೊಕ್ಕನಯ್ಯ ನಾರಾಯಣ. ನಾರಾಯಣ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಸ್ಮರಿಸು ನಾರಾಯಣ. ಕರುಣೆ ಕರುಣಿಸಯ್ಯ ನಾರಾಯಣ. ಇದನ್ನೇ ಅಂತ ಸಮಯದಲ್ಲಿ ಭಗವಂತನ ಸ್ಮರಣೆ ಬಂತು ಅಂದ್ರೆ ಯಮನಿಂದಲೂ ರಕ್ಷಣೆಯನ್ನು ಕೊಡುವಂಥದ್ದು ನಿನ್ನ ಈ ನರಸಿಂಹ ರೂಪ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ. ಆ ಮರಣ ಸಮಯದಲ್ಲಿ ಸ್ಮರಣೆ ಬರಬೇಕು, ಬರೋದಿಲ್ಲ ನಮಗೆ. ಹಾಗಾಗಿ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಕೇಶವನಾಮದಲ್ಲಿ ಕನಕದಾಸರು ಇದನ್ನೇ ಹೇಳೋದು. ಇಲ್ಲಿ ಕೇಶವನಾಮವೇ ಬಾಯಿಗೆ ಬರಲ್ಲ, ಆಮೇಲೆ ಮತ್ತೆ ಯಾರು ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ? ಅಂತೂ ಸಾಯಲೇಬೇಕು. ದೇವತೆಗಳು ಬಂದು ಕರ್ಕೊಂಡು ಹೋಗ್ತಾರೆ ಸ್ವರ್ಗಕ್ಕಷ್ಟೆ. ಯಮನಿಂದಲೂ ಕೂಡ ಮೃತ್ಯೋರಪಿ ಜಿಘಾಂಸತಃ ಅಂತ, ಯಮನಿಂದಲೂ ಕೂಡ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ನಿನ್ನ ಈ ರೂಪ ಅಂತ ನರಸಿಂಹದೇವರು, ಆ ನರಸಿಂಹ ರೂಪವನ್ನು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಏತದ್ವಪುಸ್ತೆ ಭಗವನ್ ಧ್ಯಾಯತ ಪ್ರಯತಾತ್ಮನಃ ಸರ್ವತೋ ಗೋಪ್ತೃ ಸಂತ್ರಾಸಾನ್ ಮೃತ್ಯೋರಪಿ ಜಿಘಾಂಸತಃ. ಶ್ರೀ ಭಗವಾನುವಾಚ. ಇಷ್ಟು ಹೇಳಿದ ಕೂಡಲೇ ಬ್ರಹ್ಮದೇವರು ಇತರ ಸ್ತೋತ್ರ ಮಾಡಿದ ಕೂಡಲೇ ಭಗವಂತ ಹೇಳ್ತಾನೆ, ಮೈವಂ ವಿಧೋ ಸುರಾಣಾಂ ತೇ ಪ್ರದೇಯ ಪದ್ಮ ಸಂಭವ ವರಕ್ರೂರ ನಿಸರ್ಗಾಣಾಂ ಮಹೀನಾಮೃತಂ ಯಥಾ. ಭಗವಂತ ಬ್ರಹ್ಮದೇವರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದಾನೆ. ಬ್ರಹ್ಮ ಪದ್ಮಸಂಭವ ಅಂತ ಅವನನ್ನ ಪ್ರೀತಿಯಿಂದ ಕರೀತಾನೆ. ನನ್ನ ಹೊಕ್ಕಳಲ್ಲಿ ಇರುವ ಪದ್ಮದಿಂದ ಹುಟ್ಟಿದವನೇ, ನೀನೇನೋ ವರ ಕೊಡೋದು ಕೊಟ್ಟು ಬಿಟ್ಟಿ, ಇಂಥ ವರ ಇನ್ನು ಮೇಲೆ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡ ಅಂತಾನೆ. ಇವನಿಗೇನೋ ಕೊಟ್ಟಿ ಸರಿ, ನಿನ್ನ ವರವನ್ನ ಉಳಿಸ್ಬೇಕು ಅಂತ ನಾನು ಇಂಥ ರೂಪವನ್ನ ತಾಳಬೇಕಾಯ್ತು ನೋಡು. ನೀನು ಕೊಟ್ಟ ವರವನ್ನ ಉಳಿಸ್ಲಿಕ್ಕೋಸ್ಕರ ಈ ಕಡೆಗೆ ಮನುಷ್ಯನೂ ಅಲ್ಲ, ಈ ಕಡೆಗೆ ಸಿಂಹನೂ ಅಲ್ಲ, ಅಂಥ ರೂಪ ತಗೊಂಡು ಅವನಿಗೆ ನೀ ವರ ಕೊಟ್ಬಿಟ್ಟಿದ್ದಲ್ಲ, ಆ ವರವನ್ನು ಉಳಿಸ್ಲಿಕ್ಕೋಸ್ಕರ ನಾನು ಇಂಥ ರೂಪವನ್ನು ತಗೊಂಡು ಅವನನ್ನು ಸಂಹಾರ ಮಾಡಿದೆ. ಇನ್ನು ಮುಂದೆ ಯಾವ ಅಸುರರಿಗೂ ಕೂಡ ಈ ರೀತಿ ವರ ಕೊಡಬಾರದು ನೀನು ಅಂತಾನೆ ನರಸಿಂಹ. ಮೈವಂ ವಿದಾಹ, ಈ ರೀತಿಯಾದ ವರ, ಇದು ಬಹಳ ಅದ್ಭುತವಾದ ವರ. ಇದು ಅವನು ಕೇಳಿದ್ದು ಹಿರಣ್ಯಕಶ್ಯಪು. ಇಂಥ ವರ ಇನ್ನು ಮುಂದೆ ನೀ ಯಾರಿಗೂ ಕೊಡಬಾರ್ದು. ಅವರಿಗೆ, ಅಸುರರಿಗೆ ಇಂಥ ವರ ನೀನು ಕೊಟ್ಟಿ ಅಂದ್ರೆ ಅದು ಹೇಗಾಗತ್ತೆ ಅಂದ್ರೆ ಹಾವಿಗೆ ಹಾಲೆರದಂತೆ ಆಗ್ತದೆ. ಕೆಟ್ಟ ಹಾವು, ವಿಷ ಸರ್ಪ, ಅದು ಕಚ್ಚೋದೇ ಅದರ ಕೆಲಸ, ಎಲ್ರನ್ನೂ ಸಾಯಿಸೋದು, ಎಲ್ರಿಗೂ ಹಿಂಸೆ ಕೊಡೋದೇ ಅದರ ಕೆಲಸ. ಅಂತ ಹಾವುಗಳಿಗೆ ಹಾಲೆರೆದ್ರೆ ಏನಾಗತ್ತೆ? ಮತ್ತು ಇನ್ನು ಬಲ ಬಂದು ಮತ್ತು ಲೋಕ ಕಂಟಕಗಳೇ ಆಗ್ತವೆ. ಆ ಥರ ಆಗ್ತದೆ ಇಂಥ ಅಸುರರಿಗೆ ನೀನು ವರ ಕೊಟ್ರೆ. ಆದ್ರಿಂದ ಇನ್ನು ಮೇಲೆ ಈ ರೀತಿ ವರ ಕೊಡ್ಲಿಕ್ಕೆ ಹೋಗ್ಬೇಡ ಅಂತಾನೆ ಬ್ರಹ್ಮನಿಗೆ ಭಗವಂತ.
ಅಸುರರಿಗೆ ಈ ರೀತಿ ವರ ಕೊಡಬೇಡ ನೀನು ಇನ್ನು ಮೇಲೆ, ಕ್ರೂರ ಸ್ವಭಾವದ ಹಾವುಗಳಿಗೆಲ್ಲ ಹಾಲೆರದಂತೆ ಆಗ್ತದೆ, ಆದ್ರಿಂದ ಈ ರೀತಿ ವರ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡ ಇನ್ನು ಮೇಲೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ನಮಗೆ, ಹಾಗಾದ್ರೆ ಬ್ರಹ್ಮದೇವರು ಮಾಡಿದ್ದು ಭಗವಂತನಿಗೆ ಹಿಡಿಸಿಲ್ವಾ? ಬ್ರಹ್ಮದೇವರು ವರ ಕೊಡುವಾಗ ಈ ತರ ವಿಚಾರ ಮಾಡ್ಲಿಲ್ವಾ? ಅವರೇನು ಅಜ್ಞಾನಿಗಳ? ಭಗವಂತ ಈಗ ಅವನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ, ಆವಾಗ ಬುದ್ಧಿ ಇರ್ಲಿಲ್ವಾ ಹಾಗಾದ್ರೆ ಬ್ರಹ್ಮದೇವರಿಗೆ? ಹಿರಣ್ಯಕಶಿಪು ವರ ಕೇಳಿದಾಗ ವರವನ್ನು ಕೊಟ್ಟು ಬಿಟ್ಟ, ಏನು ವಿಚಾರಣೆ ಮಾಡಲಿಲ್ಲ, ಅಚಾತುರ್ಯದಿಂದ ಬ್ರಹ್ಮದೇವರು ವರ ಕೊಟ್ಟು ಬಿಟ್ಟ. ಅದರ ಪರಿಣಾಮವಾಗಿ ಇಡೀ 3 ಲೋಕವೇ ಕಷ್ಟಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಬಂತಲ್ಲ. ಇದಕ್ಕೆಲ್ಲ ಬ್ರಹ್ಮದೇವರೇ ಕಾರಣ. ಹೀಗ್ಯಾಕ್ ಮಾಡಿದ ಬ್ರಹ್ಮ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೇನೆ ಬಹಳ ಎಚ್ಚರಿಕೆಯಿಂದ ಓದಬೇಕು ನಾವು ಭಾಗವತವನ್ನ. ಪ್ರದೇಯ ಪದ್ಮಸಂಭವ ಅಂತ ಇಲ್ಲಿ ಹೇಳಿದ್ದಾನೆ ಭಗವಂತ. ಪದ್ಮಸಂಭವ ಅಂತ ಸಂಬೋಧನೆ ಮಾಡ್ತಾ ಭಗವಂತನ ಮಾತು ನೀನು ಪದ್ಮಸಂಭವ, ಅದಕ್ಕೆ ಅನೇಕ ಅರ್ಥಗಳಿದ್ದಾವೆ. ನಾವು ಪ್ರಶ್ನೆಯಲ್ಲೂ ಅದನ್ನು ಸೇರಿಸ್ಕೊಳ್ಳಿಕ್ ಬರ್ತದೆ. ಪದ್ಮ ಅನ್ನೋ ಶಬ್ದಕ್ಕೆ ಜಡ ಅಂತೂ ಒಂದು ಅರ್ಥ ಇದೆ. ಜಡ ಪದಾರ್ಥಗಳಿಗೆ ವಿವೇಚನೆ ಮಾಡೋ ಶಕ್ತಿ ಇರೋದಿಲ್ಲ. ಹಾಗಾಗಿ ನೀನು ಪದ್ಮಸಂಭವ, ಜಡದಂತೆ ವಿವೇಚನೆ ಮಾಡದೆ ವರ ಕೊಟ್ಟು ಬಿಟ್ಟಿದಿ ಅನ್ನೋ ರೀತಿಯಲ್ಲಿ ಹೇಳಿದಂತೆನೂ ಕಾಣಿಸ್ತದೆ. ಆ ಪದ್ಮದಲ್ಲಿ ಹುಟ್ಟಿದವನು ನೀನು, ನಿನಗೂ ವಿವೇಚನಾ ಶಕ್ತಿ ಇಲ್ಲ. ಮತ್ತೆ ಪದ್ಮ ಅನ್ನೋದು ಜಡವೂ ಹೌದು, ಅದೇ ರೀತಿ ಕೋಮಲವೂ ಹೌದು, ಬಹಳ ಮೃದುವಾಗಿರ್ತದೆ. ನಿನ್ನ ಹೃದಯನೂ ಕೂಡ ಬಹಳ ಮೃದು. ಅವನೇನೋ ಘೋರವಾದ ತಪಸ್ಸು ಮಾಡಿದ ಅಂತ ಹೇಳಿ ಮನಸ್ಸು ಕರಗಿ ಮೃದುವಾದ ಹೃದಯ ನಿಂದು ಏನೂ ವಿಚಾರ ಮಾಡದೆ ವರ ಕೊಟ್ಟು ಬಿಟ್ಟಿ ಅಂತ ಈ ರೀತಿ ಪದ್ಮಸಂಭವ ಅನ್ನೋ ಶಬ್ದದಿಂದ ಅರ್ಥ ಬರುವಂತೆ ಕಾಣಿಸ್ತದೆ. ಇವರು ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಅರ್ಥ ಮಾಡಿಬಿಟ್ಟಿದ್ದಾರೆ ಅದಕ್ಕೆ. ಆದರೆ ಭಾಗವತದಲ್ಲೇನೆ ಹಿಂದೆ ನೋಡಬೇಕು ಏನು ಬಂದಿದೆ. ಬ್ರಹ್ಮದೇವರು ನಾರದ ಮಹರ್ಷಿಗಳಿಗೆ ಹೇಳುವಂತಹ ಒಂದು ಮಾತು, ನಮೇ ಹೃಷಿಕಾಣಿ ಪತಂತ್ಯಸತ್ಪಥೇ ಅಂತ ಬ್ರಹ್ಮದೇವರು ನಾರದರಿಗೆ ಒಂದ್ಸಲ ಹೇಳಿದ್ದಾರೆ. ನನ್ನ ಇಂದ್ರಿಯಗಳು ಯಾವತ್ತೂ ಕೂಡ ಅಸತ್ಪಥದಲ್ಲಿ ಹೋಗೋದಿಲ್ಲ, ಕೆಟ್ಟ ದಾರಿಯಲ್ಲಿ ನನ್ನ ಇಂದ್ರಿಯಗಳು ಯಾವತ್ತೂ ಹೋಗೋದಿಲ್ಲ ಅಂತ ಬ್ರಹ್ಮದೇವರು ತಾವೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಬ್ರಹ್ಮದೇವರು ಯಾವತ್ತೂ ಕೆಟ್ಟ ಕೆಲಸ ಮಾಡೋದೇ ಇಲ್ಲ. ಅವರು ನಿರ್ದುಷ್ಟರು, ಅವರಲ್ಲಿ ಯಾವ ದೋಷಗಳೂ ಕೂಡ ಇಲ್ಲ ಬ್ರಹ್ಮದೇವರಲ್ಲಿ. ಹೀಗಿರುವಾಗ ವಿವೇಚನೆ ಮಾಡದೆ, ವಿಚಾರ ಮಾಡದೆ ವರ ಕೊಟ್ಟು ಬಿಟ್ರು ಅಂತ ಆ ರೀತಿ ನಾವು ಅನ್ಕೊಳ್ಬಾರ್ದು. ಹಾಗೆ ಯಾವತ್ತೂ ಮಾಡ್ತಕ್ಕಂಥವ್ರಲ್ಲ ಬ್ರಹ್ಮದೇವರು. ಮತ್ತೆ ಇಲ್ಲಿ ಭಗವಂತ ಆಕ್ಷೇಪ ಮಾಡ್ತಾನಲ್ಲ, ಯಾಕೆ ಹೀಗೆ ಮಾಡಿದಿ, ಇನ್ಮೇಲೆ ಹೀಗೆ ಮಾಡಬೇಡ ಅಂತ ನರಸಿಂಹದೇವರು ಆಕ್ಷೇಪ ಮಾಡ್ತಾರಲ್ಲ. ಅಂದ್ರೆ ಇಲ್ಲಿ ಹಿರಣ್ಯಕಶಿಪುವಿಗೆ ವರ ಕೊಟ್ಟದ್ದನ್ನ ನರಸಿಂಹ ಆಕ್ಷೇಪ ಮಾಡಿದ್ದಲ್ಲ, ಆಕ್ಷೇಪ ಮಾಡಿದಂತೆ ತೋರಿಸ್ಕೊಳ್ತಾ ಇದ್ದಾನೆ ಅಷ್ಟೇ. ಅದರ ಅಭಿಪ್ರಾಯ, ನೀನು ಎಷ್ಟೇ ದೊಡ್ಡ ವರ ಕೊಟ್ಟರೂ ಕೂಡ ಅದನ್ನ ನಾನು ಈ ರೀತಿ ನಿಭಾಯಿಸಬಲ್ಲೆ ಅಂತ ಹೇಳ್ಕೊಳ್ತಾ ಇದ್ದಾನೆ ಭಗವಂತ. ಈ ವರ ಬಹಳ ದೊಡ್ಡದು ಅಂತ, ನೀನು ಕೊಟ್ಟ ವರ ಬಹಳ ದೊಡ್ಡ ವರ, ಅಂತಹ ದೊಡ್ಡ ವರವನ್ನೂ ನಾನು ನಿಭಾಯಿಸಬಲ್ಲೆ, ಅದನ್ನೂ ಕೂಡ ಈ ರೀತಿ ಮಾಡಿ ನೋಡು ಅಂತ. ಇದರಿಂದ ಬ್ರಹ್ಮದೇವರ ಮಹಿಮೆ ಮತ್ತು ತನ್ನ ಮಹಿಮೆ ಎರಡು ಜಗತ್ತಿಗೆ ಗೊತ್ತಾಗಬೇಕು. ಎಷ್ಟು ದೊಡ್ಡ ವರ ಬ್ರಹ್ಮದೇವರು ಕೊಟ್ಟರು ಅದನ್ನ ನಾನು ನಿಭಾಯಿಸಬಲ್ಲೆ ಅಂತ ತನ್ನ ಸರ್ವೋತ್ತಮತ್ವವನ್ನು ಇಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ ಭಗವಂತ. ಮತ್ತೆ ಇಂಥ ದೊಡ್ಡ ವರವನ್ನ ಕೊಡಬೇಡ ಅನ್ನೋದ್ರಲ್ಲಿ ತಾತ್ಪರ್ಯ. ಇಷ್ಟು ದೊಡ್ಡ ವರವನ್ನ ಕೊಡಬೇಡ, ಇದು ವರ ಬಹಳ ದೊಡ್ಡದು ಅನ್ನೋದ್ರಲ್ಲಿ ತಾತ್ಪರ್ಯ.
ಒಂದು ವೇಳೆ ಕೊಡಬೇಡ ಅಂತನ್ನೋದೇ ಆಗಿದ್ರೆ, ಕೊಡಬೇಡ ಅಂತಂದು ಬ್ರಹ್ಮದೇವರು ಹೇಳಿದ್ರಲ್ಲ, ಕೊಡ್ಲಬಾರ್ದಾಗಿತ್ತು, ಕೊಟ್ಟ ಬ್ರಹ್ಮ ತಪ್ಪು ಮಾಡಿದ ಅನ್ನೋದೇ ಅಭಿಪ್ರಾಯ ಆಗಿದ್ರೆ, ಮುಂದೆ ಇವನೇ ರಾವಣ ಆಗ್ತಾನೆ, ಅವನಿಗೂ ವರ ಕೊಡ್ತಾನೆ, ಇದೇ ಬ್ರಹ್ಮನೇ ವರ ಕೊಡ್ತಾನೆ. ಇನ್ಮೇಲೆ ಯಾವತ್ತು ಕೊಡಬೇಡ ಅಂತ ಭಗವಂತ ಹೇಳಿದ್ದು ಸತ್ಯ ಆಗಿದ್ರೆ, ಅದೇ ತಾತ್ಪರ್ಯ ಆಗಿದ್ರೆ, ರಾವಣನಿಗೂ ವರ ಕೊಡಬಾರ್ದಾಗಿತ್ತು. ಆದ್ರೆ ರಾವಣನಿಗೆ ಇದೇ ವರ ಕೊಡ್ತಾನೆ. ಮುಂದೆ ಅವನು 3 ಲೋಕಕ್ಕೆ ಹಾನಿ ಮಾಡ್ತಾನೆ, ಆಕ್ರಮಣ ಮಾಡ್ತಾನೆ. ಆ ವರನು ಕೊಟ್ಟವನು ಇವನೇ ಬ್ರಹ್ಮನೇ. ಇಲ್ಲಿ ಕೊಡಬೇಡ ಅಂತ ಹೇಳಿದ್ರು ಮತ್ತಲ್ಲಿ ಯಾಕೆ ಕೊಟ್ಟ ಅನ್ನೋ ಪ್ರಶ್ನೆ ಬರ್ತದೆ. ಹಿರಣ್ಯಕಶಿಪುನಂಥ ಅಸುರರಿಗೆ ನರಸಿಂಹ ವರ ಕೊಡಬೇಕು ಅನ್ನೋದು ಭಗವಂತನಿಗೂ ಅಭಿಪ್ರಾಯ ಇದೆ. ಅವರಿಗೆ ವರ ಕೊಡಬೇಡ ಅಂತ ಹೇಳಲಿಲ್ಲ ನರಸಿಂಹ. ಕ್ರೂರ ನಿಸರ್ಗಾಣಾಂ ಅಸುರಾಣಾಂ ಅಂತಿದೆ. ಸ್ವಭಾವತಃ ಕ್ರೂರರಾದಂತಹ ಅಸುರರಿಗೆ ಇಂಥ ವರ ಕೊಡಬೇಡ ಅಂತ ಹೇಳಿದ್ದಾನೆ. ಹಿರಣ್ಯಕಶಿಪು, ರಾವಣ ಮೊದಲಾದವರೆಲ್ಲ ಸ್ವಭಾವತಃ ಕ್ರೂರರಲ್ಲ, ಅಸುರಾವೇಶದಿಂದ ಕ್ರೂರರಂತೆ ವರ್ತನೆ ಮಾಡಿದವರು. ಆದ್ರಿಂದ ಭಗವಂತನ ಆಜ್ಞೆಯನ್ನ ಬ್ರಹ್ಮದೇವರು ಯಾವತ್ತೂ ಉಲ್ಲಂಘನೆ ಮಾಡೋದಿಲ್ಲ, ಮಾಡಲೂ ಇಲ್ಲ. ಭಗವಂತನ ಪ್ರೇರಣೆಯಿಂದಲೇನೆ ಸ್ವಭಾವತಃ ಕ್ರೂರರಲ್ಲದೇ ಇರ್ತಕ್ಕಂತಹ ಅಸುರರಿಗೆ ಮಾತ್ರ ಇಂಥ ದೊಡ್ಡ ದೊಡ್ಡ ವರಗಳನ್ನು ಕೊಟ್ಟಿದ್ದಾನೆ ಬ್ರಹ್ಮ. ಇಷ್ಟು ದೊಡ್ಡ ವರವನ್ನ ಸ್ವಭಾವತಃ ಯಾರು ಕ್ರೂರರಾಗಿದ್ದಾರೋ ಅವ್ರಿಗೆ ಕೊಡಬೇಡ ಅಂತ ಇದು ತಾತ್ಪರ್ಯ. ಕ್ರೂರ ನಿಸರ್ಗಾಣಾಂ ಅಂತಿದೆ ಭಾಗವತ. ಅಲ್ಲಿ ಸ್ವಭಾವತಃ ಕ್ರೂರರು ಯಾರಿದ್ದಾರೋ ಅಂತಹ ಅಸುರರಿಗೆ ಇಷ್ಟು ದೊಡ್ಡ ದೊಡ್ಡ ವರ ಕೊಡಬೇಡ ಅನ್ನೋದು ತಾತ್ಪರ್ಯ. ಸ್ಕಂದ ಪುರಾಣದಲ್ಲಿ ಇದು ಸ್ಪಷ್ಟವಾಗಿದೆ. ಇದನ್ನ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ಸ್ಕಂದ ಪುರಾಣದ ಒಂದು ವಾಕ್ಯ, ಯಥಾ ಹಿರಣ್ಯಕಸ್ಯಾದಾದಂತ ಸ್ಥಿತ ಹರೀರಿತಃ ತಥಾ ನಾದಾತ್ ತದನ್ಯಸ್ಯ ಬ್ರಹ್ಮಾ ದೈತ್ಯಸ್ಯ ಕಸ್ಯಚಿತ್ ಇತಿ ಚ. ಒಳಗೆ ಇದ್ದು ಭಗವಂತ ಪ್ರೇರಣೆ ಮಾಡಿದಂತೆ ಬ್ರಹ್ಮ ಹಿರಣ್ಯಕಶಿಪುವಿಗೆ ವರ ಕೊಟ್ಟಿದ್ದು ಅಂತ. ಅಂತಸ್ಥಿತ ಹರೀರಿತಃ ಬ್ರಹ್ಮ, ಒಳಗೆ ಇರುವ ಭಗವಂತನ ಪ್ರೇರಣೆಯಿಂದಲೇನೆ ಬ್ರಹ್ಮದೇವರು ಹಿರಣ್ಯಕಶಿಪುವಿಗೆ ಎಂಥ ವರವನ್ನ ಕೊಟ್ಟಿದ್ರೋ ಅಂಥ ವರವನ್ನ ಸ್ವಭಾವದಿಂದ ಅಸುರನಾದಂತಹ ಬೇರೆ ಇನ್ಯಾವ ದೈತ್ಯರಿಗೂ ಕೊಟ್ಟಿರಲಿಲ್ಲ ಅಂತ ಸ್ಕಂದ ಪುರಾಣ ಹೇಳ್ತಾ ಇದೆ. ಸ್ವಭಾವತಃ ಅಸುರನ ಆಗಿದ್ರೆ ಅಂಥ ದೈತ್ಯರಿಗೆ ಯಾವತ್ತೂ ಕೂಡ ಬ್ರಹ್ಮದೇವರು ಇಂಥ ದೊಡ್ಡ ವರವನ್ನ ಕೊಟ್ಟಿಲ್ಲ. ಸಣ್ಣ ಪುಟ್ಟ ವರಗಳನ್ನ ಕೊಡ್ತಾರೆ. ಇಷ್ಟು ದೊಡ್ಡ ವರವನ್ನ, ಅಂದ್ರೆ 3 ಲೋಕಕ್ಕೆ ಕಂಟಕರಾಗಿ ಮೆರೆಯುವಂತಹ ವರ, ಭಾರಿ ದೊಡ್ಡ ವರ, ಇಷ್ಟು ದೊಡ್ಡ ವರವನ್ನ ಸ್ವಭಾವತಃ ಲೋಕಕಂಟಕರಾದವರಿಗೆ ಯಾವತ್ತೂ ಈ ತರ ಕೊಟ್ಟಿರಲಿಲ್ಲ ಅಂತ ಮಾತಿದೆ ಸ್ಕಂದ ಪುರಾಣದಲ್ಲಿ. ಹಾಗಾಗಿ ಭಗವಂತನ ಮಾತನ್ನ ಮೀರೋದು ಅಂತ ಇಲ್ವೇ ಇಲ್ಲ. ಭಗವಂತನೇ ಒಳಗೆ ನಿಂತು ಪ್ರೇರಣೆ ಮಾಡಿ ಬ್ರಹ್ಮದೇವರಿಂದ ಇಂಥ ಒಂದು ವರವನ್ನ ಕೊಡಿಸಿದ್ದ. ಆ ಥರ ವರವನ್ನ ಬೇರೆ ಇನ್ಯಾರಿಗೂ ಕೊಟ್ಟಿರಲಿಲ್ಲ ಅಂತ ಹಾಗಿಟ್ಟುಕೊಳ್ಬೇಕು. ಇದರಿಂದ ಬ್ರಹ್ಮದೇವರ ಒಂದು ಭಗವದ್ಭಕ್ತಿ ಅದೇ ಗೊತ್ತಾಗ್ತದೆ ಹೊರತು ಬ್ರಹ್ಮದೇವರು ವಿಚಾರ ಮಾಡದೆ ಕೆಲಸ ಮಾಡಿಬಿಟ್ರು, ಅಜ್ಞಾನ ಇತ್ತು, ಸಂಶಯ ಇತ್ತು, ವಿಪರೀತ ಜ್ಞಾನ ಇತ್ತು ಅಂತ ಹೀಗೆಲ್ಲ ಚಿಂತನೆ ಮಾಡಬಾರದು. ಮೈವಂ ವಿಧೋಸುರಾಣಾಂ ತೇ ಪ್ರದೇಯ ಪದ್ಮ ಸಂಭವ ವರಕ್ರೂರ ನಿಸರ್ಗಾಣಾಮಹೀನಾಮೃತಂ ಯಥಾ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಅದೇ ನಾನು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡೆ ಆಚಾರ್ಯ, ನೀವೇ ಹೇಳ್ಬಿಡ್ರಿ. ಏನು? ದೇವ್ರ ಒಳಗ ನಿಂತು ಅವನು ಮಾಡಿಸ್ತಾನ ಅಂತ ಹೇಳಿ ಹರಿಕಥಾಂಸಾರದಲ್ಲಿ ಓದ್ತೀವಿ. ಬ್ರಹ್ಮದೇವರ ಮನಸ್ಸೊಳಗುನು ದೇವರೇ ನಿಂತು ಮಾಡಿಸ್ತಾನಲ್ವಾ? ಹಂಗಿರ್ಬೇಕಾರ ಅವನ್ನ ಹೆಂಗ ನಾವು ಕೇಳಕ್ಕಾಗತ್ತಲ್ವಾ? ಹೌದು. ಅದೇ ನಾನ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ, ಅದಕ್ಕೆ ಉತ್ತರ ನೀವೇ ಅಂದ್ಬಿಟ್ರಿ. ನಿಮಗೆ ಈ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದು ಮಧ್ವಾಚಾರ್ಯರಿಗೆ ಮೊದಲೇ ಗೊತ್ತಿತ್ತು.
ಗೊತ್ತಿತ್ತು ಅದೇ. ಕರೆಕ್ಟ್ ಆಗಿ ಆ ಸಮಯದಲ್ಲಿ ಇವರು ಪ್ರಶ್ನೆ ಕೇಳುತ್ತಾರೆ ಅಂತ ಹೇಳಿ ಮಧ್ವಾಚಾರ್ಯರು ಅಲ್ಲಿ ಕರೆಕ್ಟ್ ಆಗಿ ಅಲ್ಲೇ ತಾತ್ಪರ್ಯ ಬರೆದಿದ್ದಾರೆ. ತಾತ್ಪರ್ಯ ಬರೆದಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮಧ್ವಾಚಾರ್ಯರಿಗೆ ಗೊತ್ತಾಗ್ತದೆ. ಅದೇ ಅದೇ ಆಯಾ ಸಮಯದಲ್ಲಿ ಓದುವಾಗ ಏನು ಅವರಿಗೆ ಸಂಶಯಗಳು ಬರುತ್ತೆ ಅನ್ನೋದನ್ನ ಮೊದಲೇ ಕಂಡುಕೊಂಡು ಅದಕ್ಕೆ ಸರಿಯಾಗಿ ಆ ಸಮಯದಲ್ಲಿ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಧ್ವಾಚಾರ್ಯ ಮಾಡಿದ್ದಾರೆ. ಇದು ಪ್ರತಿಯೊಂದು ಹಂತದಲ್ಲೂ ಗೊತ್ತಾಗತ್ತೆ. ಅದೇ ಅದೇ ಅದು ಇವತ್ತು ನಿಮ್ಗೆ ಅನುಭವಕ್ಕೆ ಬಂದಿದೆ. ಹಾ ಅದೇ. ನಮಸ್ಕಾರ ಗುರುಗಳೇ, 23ನೇ ಶ್ಲೋಕದಲ್ಲಿ ಸತ್ಯಧರ್ಮರು ಇದಲ್ಲ, ಸತ್ಯಧರ್ಮರು ಕೊನೆಯ ಲೈನ್ ಹೇಳ್ತಾರೆ ನೋಡ್ರಿ, ಮೂಳೆಯವ ಮದಂಗ ಸ್ಪರ್ಶನೆ ನೇತಿ ಸ್ಪಷ್ಟಂ ಮುಕ್ತಮಿತಿ ತೂಷ್ಣೀಕ ಇತ್ಯಾಪಿ ಏತತ್ ಪಕ್ಷೆ ಅರ್ಥ ಸಂಭವ ಅಂತ ಹೇಳ್ತಾರೆ. ಅದು ಏನು ಹೇಳ್ರಿ? ಎಷ್ಟನೇ ಶ್ಲೋಕ? 23 ಸತ್ಯಧರ್ಮರು 23. ಮದಂಗ ಸ್ಪರ್ಶನೇನ ಅನ್ನೋದಕ್ಕೆ ಏನು? ಕೊನೆಯಲ್ಲಿ ಮೂಳೆಯವ ಮದಂಗ ಸ್ಪರ್ಶನೆ ನೇತಿ ಸ್ಪಷ್ಟ ಮುಕ್ತಮಿತಿ ತೂಷ್ಣೀಕ ಇತ್ಯಪಿ ಏತತ್ ಪಕ್ಷೆ ಅರ್ಥ ಸಂಭವ ಆಗಿಟ್ಟು ತತಶ್ಚ ಅಯಂ ಮೂಲ ಅರ್ಥ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಒಂದ್ ನಿಮಿಷ, ನನಗೆ ಸಿಕ್ಕಿಲ್ಲ. ತತಶ್ಚ ಅಯಂ ಮೂಲಾರ್ಥ. ಆ ಪೇಜ ಅದಕ್ಕೆ ಮೇಲೆ ಒಂದು ಮೂಳೆಯವ ಮದಂಗ ಸ್ಪರ್ಶನೇತಿ ಸ್ಪಷ್ಟ ಮುಕ್ತಮಿತಿ ತೂಷ್ಣೀಕ ಇತ್ಯಪಿ ತೂಷ್ಣೀಕ ಅಂದ್ರೆ ಏನು? ತಾತ್ಪರ್ಯೇ ತರ್ಹಿ ಭಕ್ತಿಯೇ ತನ್ಮಾತ್ರ ಗ್ರಹಣಂ ತತ್ಕೃತ್ಯ ವರ್ಣನಂ ಚ ನ ಕರ್ಣಾಕರ್ಣನೀಯಮಿತಿ ಚೇತ್ ಮೂಲೆ ಏವ ಮದಂಗ ಸ್ಪರ್ಶನೇನ ಇತಿ ಸ್ಪಷ್ಟ ಮುಕ್ತಂ ಇತಿ ತೂಷ್ಣೀಕಾ. ಇತ್ಯೇತತ್ ಪಕ್ಷೆ ಅರ್ಥ ಸಂಭವಾತ್. ತೂಷ್ಣೀಕಾ ಅಂದ್ರೆ ಏನು ನೋಡಿ ಹೇಳ್ತೇನೆ ಆಮೇಲೆ. ಕೆಳಗೆ ಬಂದು ತತಶ್ಚ ಅಯಂ ಮೂಲ ಅರ್ಥ ಅಂತ ಕೊಟ್ಟಿಟ್ಟು ಅದರಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ತ್ವದ್ರಿಪುರುಚಿ ಹಿರಣ್ಯಕಶಿಪುರ್ ಮತ್ತು ಉತ್ತರ ಕ್ರಿಯಾರ್ಥ ಇತಿ ನ ತನುಮತಿಂ ತನುತಾಂ ತಚ ಮದಂಗ ಸಂಗಾತ್ ಕೂತ ಇತಿ ಪ್ರತ್ಯವೇಯ ಇತ್ಯಾಹ ಅಂತ ಕೊಟ್ಟಿದ್ದಾರೆ. ಅದೇ ಅವನು ದುಷ್ಟ ಹಿರಣ್ಯಕಶಿಪು, ಅವನಿಗೆ ಉತ್ತರ ಕ್ರಿಯೆ ಮಾಡೋ ಅಗತ್ಯ ಇಲ್ಲ. ಉತ್ತರ ಕ್ರಿಯೆ ಯಾಕೆ ಮಾಡಬೇಕು? ಅವರಿಗೆ ಸದ್ಗತಿ ಆಗ್ಲಿ ಅಂತ ಉತ್ತರ ಕ್ರಿಯೆ ಮಾಡಬೇಕು. ಅವನು ದುಷ್ಟ, ಅವನಿಗೆ ಯಾಕೆ ಉತ್ತರ ಕ್ರಿಯೆ ಮಾಡಬೇಕು? ಅವನು ಉತ್ತರ ಕ್ರಿಯೆಗೆ ಅರ್ಹ ಅಲ್ಲ ಅಂತ ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಮದಂಗ ಸಂಗಾತ್ ಕೂತಃ, ನನ್ನ ಅಂಗಸ್ಪರ್ಶದಿಂದ ಅವನು ಪವಿತ್ರ ಆಗಿದ್ದಾನೆ, ಅವನಿಗೆ ಉತ್ತರ ಕ್ರಿಯೆ ಮಾಡು. ತನ್ನ ತೊಡೆ ಮೇಲೆ ಮನಸ್ಸಿ ಇಟ್ಟಿಂದ ಅಂಗಸ್ಪರ್ಶ ಆಯ್ದಕ್ಕೋಸ್ಕರ ಅವನಿಗೆ ಪೂತನ ಆಗಿರ್ತಾರೆ. ಅವನು ಹೌದು ಪವಿತ್ರ ಇದ್ದಾನೆ, ಅವನಿಗೆ ಉತ್ತರ ಕ್ರಿಯೆ ಮಾಡಬಹುದು ಅಂತ. ಆಯ್ತು, ಧನ್ಯವಾದ. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ. ನಮಸ್ಕಾರ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ನಮಸ್ಕಾರಗಳು ಎಲ್ಲರಿಗೂ. ನಮಸ್ಕಾರ ಆಚಾರ್ಯ.